ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ಪರಮಾತ್ಮ, ಕರ್ಣ, ನಾನೆಂತಿದ್ದರೂ ಒಬ್ಬ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವಾ? ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ, ಪಾಂಡವರು ನಿನಗೆ ಸಹೋದರರು ಕರ್ಣ. ಏನು, ಪಾಂಡವರು ನನ್ನ ಸಹೋದರರೇ? ಕುಂತಿ ದೇವಿಯು ನನ್ನ ಜನನಿಯೇ? ಸೂರ್ಯನು ನನ್ನ ಜನಕನೇ? ದೇವಾ, ಮರೆತಿದ್ದನು. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀವು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಹೀಗೆ ಮರಳು ಮಾಡುತ್ತಿರುವೆಯಾ ದೇವಾ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹೇಗೆ ತಾನೇ ನಂಬಲಿ ದೇವಾ? ಕರ್ಣ, ಕೇಳು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದಿದ್ದಳು. ಬಾಲೋಚಿತವಾದ ಬುದ್ಧಿ ಚಾಂಚಲ್ಯದಿಂದಾಗಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿ ನಿನ್ನನ್ನು ಒಂದು ಬಂಗಾರದ ತೊಟ್ಟಿಲಲ್ಲಿ ಇಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಕರ್ಣ, ನಿನ್ನ ತಾಯಿ ಕುಂತಿದೇವಿಯ ಕರ್ಣ. ಕರ್ಣ, ಪಾಂಡು ಸೂತರ ಸೇರುತ್ತೆ ನೀನು. ಪಾಂಡು ಸೂತರ ಸೇರುತ್ತೆ ನೀನು. ಬರೆಯಲು ಬರೆಯೇ ಧರ್ಮದಲ್ಲಿರತ. ಪರಮಾತ್ಮ, ದರೆಯಳು ಪರೆಯೇ ಧರ್ಮದಲ್ಲಿರುತ್ತ ಅನುಜರ ಸೇರೈ ಕರುಣೆಯ ತೋರೈ. ಪರಮಾತ್ಮ, ಅನುಜರ ಸೇರೈ ಕರುಣೆಯ ತೋರೈ. ನೀಂಬಾಳೈ ನೀಂಬಾಳೈ ಸುರತಿರ ಸರದರ ಶರಣರ ಕೊಡುವೆನು. ಸುರತಿರ ಶರದರ ಶರಣರ ಕೊಡುವೆನು. ಮಾತನು ಪ್ರೇಮದಿ ಆಲಿಸುತ್ತೀರ. ದಾನ ಶೂರನೆ ನಾದಿಯ ಬಿರುದ. ದಾನ ಶೂರನೆ ನಾದಿಯ ಬಿರುದ ನೆರಸಿದ ನಿಜ ವರಗುಣ ಶೀಲ. ನೆರಸಿದ ನಿಜ ವರಗುಣ ಶೀಲ. ಪರಹಿತ ಪ್ರೇಮಿ ಸೋಕೃತಗಾಮಿ. ಪರಹಿತ ಪ್ರೇಮಿ ಸೋಕೃತಗಾಮಿ. ಮಾಮೇ ಗಾಮಿ ಮಾಮೇ ಗಾಮಿ ಸುರಚಿರ ಶರದರ ಶರಣರ ಪೊರೆವೆನು. ಸುರಚಿರ ಶರದರ ಶರಣರ ಪೊರೆವೆನು. ಮಾತನ್ನು ಪ್ರೇಮದಿ ಆಲಿಸುತ್ತೀರ 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 ಆಲಿಸುತ್ತೀರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ನಿಂಬ. ನಿನ್ನನ್ನು
ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡವುವೆನು. ಸಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಈ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆ ಅಂತ ಕರ್ಣ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಿಂದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವುದು. ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾದ ಪರಿತಾಪ ತೀರದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ನಿಲ್ಲುವದನ ಅಪನಿಂದಲೇ ಬೆಂದೆ. ಪರಮಾತ್ಮ, ಇಂದುವದನ ಅಪನಿಂದಲೇ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿದು ಜನುಮದಾತೆಯ ನಿರ್ದರ್ಯವರಿದು ರಹಸ್ಯದ ಆಗದವರಿದು ಜನುಮದಾತೆಯ ನಿರ್ದಯವರಿದು ಜೀವಿಸಲೇ ಬರಿ ಸಹಚರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಬರಿ ಸಹಚರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ಶಾಪ ವಿಧಿಶಾಪ 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 ವಿಧಿಶಾಪ. ಕರ್ಣ, ದೇವಾ, ಕರ್ಣ, ಪಾಂಡವರು ನನ್ನ ಸಹೋದರರಾದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವೆನು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಬರ ಮಹೋತ್ಸವದಲ್ಲಿ ಉತ್ಸಾಹಭರಿತವಾಗಿದ್ದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವಾ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಬಿಡಬೇಕು, ನೀನೇ ನಿರ್ಧರಿಸಿಕ ಕರ್ಣ. ಪಾಂಡವರು ನನ್ನ ಸಹೋದರರಿಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವ ಹೀನ ಕುಲದವ ಎಂದು ಹೀಯಾಳಿಸುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರವು ತಿಳಿದಿಲ್ಲವೇ ದೇವಾ? ಇಲ್ಲ ಕರ್ಣ, ನೀನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು
ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈತನಾರು, ಈತನನ್ನು ನೋಡಿದಾಗಲೆಲ್ಲ ನನಗೆ ಒಂದು ಥರ ಮರುತು ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಹಾಗೆಯೇ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಕರ್ಣ ಗಂಗಾ ತೀರಕ್ಕೆ ಬರಲು ಕರ್ಣ. ಆಕೆಯ ಮನಸ್ಸನ್ನು ವಹಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವರಲ್ಲ. ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡು ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲಗಳುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನರು ನನ್ನ ಸಹೋದರನೇ. ತೇಜೋಮಯ ರೂಪಿಗಳಾದಂತಹ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜೇಂದ್ರ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಥವನ್ನು ಪಡೆದಂತಹ ಪಾರ್ಥ, ಪಾಲ್ಗುಣ, ಕಿರೀಟಿ, ಗಾಂಡೀವಿ ಎಂದು ವಿವಿಧ ನಾಮಾಂಕಿತಗಳಿಂದ ರಾರಾಜಿಸುತ್ತಿರುವ ಆ ನನ್ನ ವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥಗೈದಿರುವುದಲ್ಲ. ಈ ಕುರುಕ್ಷೇತ್ರದ ಯುದ್ಧದ ಮಡುವಿನಲ್ಲಿ ನಿನ್ನ ಶಿರಸ್ಸು ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಿ ನಾನು ಸಹಿಸಲಿ? ಇದುವರೆವಿಗೂ ಬಂಧು ವರ್ಗದವರು ಯಾರೆಂದೇ ತಿಳಿಯದೆ ಪರಿತಪಿಸುತ್ತಿದ್ದ ನನಗೆ ಎಂದು ಬಂಧು ವರ್ಗದವರು ಇವರೇ ಎಂದು ತಿಳಿದ ಬಳಿಕ ಎಂತಹ ಕೊಲಲೆ ಪಾಂಡು ಕುಮಾರನಂ ನಾ ಕೊಲಲೆ ಕೊಲಲೆ ಪಾಂಡು ಕುಮಾರನಂ ನಾ ಕೊಲಲೆ ದುರದೋಳನ್ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲಗಾಂ ನಾನ್ ಬಿಟ್ಟೊಡೆ ಕೌರವೇಂದ್ರನು ಈದರೆಯೋಳ್ ಸುಖ ಸಂಪತ್ತಿನಿ ಬಾಳ್ವನೇ ಬಾಳ್ವನೇ. ಚಲದೀಂ ಪಾರ್ಥನರುಂಡವಂ ತರಿದು ಚಲದೀಂ ಪಾರ್ಥನರುಂಡವಂ ತರಿದು ಮತ್ಸಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ ಸಾಯಲೇ ಸಾಯಲೇ ಕಾಂತೆ ಎನಿಸಿದೆ ಚಿಂತೆ ವಾಸುದೇವ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಭವ ಸವೆದಿದೆ ಜೀವ ತಳೆದ ಪರಿಭವ
ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸಭಿಕರೆಲ್ಲರ ಸಮಕ್ಷಮದಲ್ಲಿ ಆ ದುಶ್ಯಾಸನನಿಂದ ಅಪಮಾನಕ್ಕೊಳಪಟ್ಟೆನು. ರಾಜ್ಯ ನಗರವನ್ನೆಲ್ಲ ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನೂ ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಪಾಂಚಾಲಿ ಪಾಂಚಾಲಿ ಪ್ರಿಯತಮೆ, ಹೇಗೆ ರೋದಿಪೆ ತರುಣಿ ಮಣಿಯನಿ, ಹೇಗೆ ರೋದಿಪೆ ಪಾಂಚಾಲಿ, ಹೇಗೆ ರೋದಿಪೆ ತರುಣಿ ಮಣಿಯನಿ, ಹೇಗೆ ರೋದಿಪೆ ಬಿಡುಬಿಡು ನಿನ್ನ ಹರಲ ಬಗೆದಿಡುವನು ಕೆಡಕರ ಹೊರಲ. ಬಿಡುಬಿಡು ನಿನ್ನ ಹರಲ ಬಗೆದಿಡುವನು ಕೆಡಕರ ಹೊರಲ. ತಗ್ಗಿಸುವ ಮದಾಂಧಗಳನ್ನ ಪಾಂಚಾಲಿ, ತಗ್ಗಿಸುವ ಮದಾಂಧಗಳನ್ನ ಮಕ್ಕಳಾಗದೆ ಚಿಂತೆ ಬಿಡುತ್ತೆ. ಹೇಗೆ ರೋದಿಪೆ ತರುಣಿ ಮಣಿಯಲಿ, ಹೇಗೆ ರೋದಿಪೆ, ಹೇಗೆ ಪಾಂಚಾಲಿ ಅಂದನಾಗ್ನೆ ಮೀರಿ ಸಿಗಡಿ ಗುರುಗುಲದೆ, ಹಾಜರನಾಗ್ನೆ ಮೀರಿ ಸಿಗಡಿ ಗುರುಗುಲ ಸೇರಿ ತಗ್ಗಿಸುವ ಮದಾಂಧಗಳನ್ನ ಮಕ್ಕಳಾಗದೆ ಚಿಂತೆ ಬಿಡುತ್ತೆ. ಹೇಗೆ ರೋದಿಪೆ ತರುಣಿ ಮಣಿಯನಿ, ಹೇಗೆ ರೋದಿಪೆ ಪಾಂಚಾಲಿ, ಏಕೆ ಚಿಂತಿಪೆ, ಹೇಗೆ ಏನಾಯಿತು? ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡಿ. ಆದರೆ ಹೊಳಬೇಡ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ ಹಾಗೂ ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಂದಾದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಹಾದದ್ದು ಆಗಿ ಹೋಯಿತು. ಈ ದಿನ ಈ ರೀತಿ ಏಕಿರುವೆ ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು.
ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ ಮಾಡಲೆಂದು ಅಂದೇ ನಿರ್ಧರಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಿಯೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯ ನೀನು, ಭೀಮನ ಪ್ರೀತಿಯ ರಾಣಿಯ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಪಾಂಚಾಲಿ ದುರುಳ ದುಶ್ಯಾಸನ ಒಡಲನ್ನು ಬಗೆದು, ದುರುಳ ಕೌರವನ ತೊಡೆಯನ್ನು ಮುರಿದು, ದುರುಳ ದುಶ್ಯಾಸನ ಒಡಲನ್ನು ಬಗೆದು, ದುರುಳ ಕೌರವನ ತೊಡೆಯನ್ನು ಮುರಿದು, ಕುರುವಂಶವನೇ ನಾಶವಗೈದು, ಕುರುವಂಶವನೇ ನಾಶವಗೈದು, ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವೆನು, ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವೆ, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ರಾಣಿಯ ನೀನು, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ರಾಣಿಯ ಜಾಣೆ ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಈ ಚತುರತೆ ಮುಗಿದೆ ಎಂದು ಭಾವಿಸಿದೆನು. ಅದಿನ್ನು ಮುಗಿದಿಲ್ಲ ಪಾಂಚಾಲಿ. ಆಹಾ ಸ್ವಾಮಿ, ಸಮಯವಿದೆ, ಶೃಂಗಾರಕ್ಕೆ ಭೀಮ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ರಮತೆಯ ಮನಕ್ಕೆ ಬೆನ್ನವೇ ರಾಮ, ರಮತೆಯ ಮನಕ್ಕೆ ಬೆನ್ನವೇ ರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಮನ ಮುದಿಸುವ ಮಧು ಆಸೆ ವಿಲಾಸೆ, ಮನ ಮುದಿಸುವ ಮಧು ಆಸೆ ವಿಲಾಸೆ, ಗೌರವ ಶಿರವ ಹರೆಯೊಳು ನೀನು. ಪ್ರಾಣೇಶ್ವರ, ಗೌರವ ಶಿರವ ಹರೆಯೊಳು ನೀನು. ಆಗ ಪ್ರಾಣೇಶ್ವರ ಯಾವಾಗ? ಮತ್ತೊಮ್ಮೆ ಹೇಳಬೇಕೇನು? ಹಾ, ಹಾಗೆ ಆಗಲಿ. ಗೌರವ ಶಿರವ ಹರೆಯೊಳು ನೀನು.
ಪ್ರಾಣೇಶ್ವರ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮತೆಯ ಮನಕ್ಕೆ ಎನ್ನ ವಿರಾಮ ಭ್ರಮತೆಯ ಮನಕ್ಕೆಂದೆನ್ನ ವಿರಾಮ ಸಮಯವಿದೆ ಪ್ರಾಣೇಶ್ವರ ಕಾಂತ ನಿಮಗೆ ನೆನಪಿದೆ ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ ಇನ್ನು ಅದೇನೋ ಹೇಳಿದಿರಲ್ಲವೇ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಮಾಡಿದ ಆಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಆಹಾ ಹೇಳುವುದು ಮಾತ್ರವಲ್ಲ ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನು ಈಗ ಯಾರಾಗ್ದಲ್ಲ ಪಾಂಚಾಲಿ. ಯುದ್ಧವನ್ನು ಧರ್ಮಪರಾಯಣರು ನಿರೀಕ್ಷಿಸಬಹುದು, ಆದರೆ ನಾನು ಯುದ್ಧವನ್ನು ಆತುರದಿಂದಲೇ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣ ಆದರೂ ಇದಿಷ್ಟೊಂದು ಆದರೆ ಬಾಳ ಗಣಿಸುವೆ ತಾಳು ಕೌರವನ ಬಾಳ ಗಣಿಸುವೆ ತಾಳು ಸಾಯಿರಿಸೆ ಈ ದೊರಗಳು ಸಾಯಿರಿಸೆ ದೊರಗಳಿಗಲೇ ಗುರುಗಳನ್ನೆಲ್ಲವ ಸಾಧ್ಯ ಪಡೆಯುವೆ ಪಾಂಚಾಲಿ ದೊರಗಳಿಗಲೇ ಗುರುಗಳನ್ನೆಲ್ಲವ ಸಾಧ್ಯ ಪಡೆಯುವೆ ಅಂತೇಳಿ ಸುಳ್ಳ ಕೌರವನ ಸಿಕ್ಕಿದ ಬಗೆಗಿನ ಪಾಂಚಾಲಿ ಸುಳ್ಳ ಕೌರವನ ಸಿಕ್ಕಿದ ಬಗೆಗಿನ ಸಾಯಿರಿಸೆ ಈ ಬಗೆಗಿನ ದೊರಗಳು ಸಾಯಿರಿಸೆ. ಅರ್ಜುನ ಖಂಡೆಯ ಭೀಮಸೇನನು ಆಗಲೇ ಕೆಡದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಈ ಸಾರಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆಯಲ್ಲ ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ? ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ? ಮನದಿ ಅನುಜ ಮನದಿ ಸಹೋದರ, ಮನದಿ ಅನುಜ ಮನದಿ ಹುಡುಗಿ ಸಮರ ಬಯಸುವುದನು ಚಿತ ಹುಡುಗಿ ಸಮರ ಬಯಸುವುದನು ಚಿತ ಹಿಡುಕೋಪವ ಮನದಿ ಅನುಜ ಹಿಡುಕೋಪವ ಮನದಿ. ಪಾಂಚಾಲಿ ಮಡದಿ ಪಾಂಚಾಲಿಯ ಬಿಡುವುಡಿ ಕೋಪವು. ಸಹೋದರ, ಮಡದಿ ಪಾಂಚಾಲಿಯ ಬಿಡುವುಡಿ ಶಾಪವು ಗುರುನಂದನರ ನರಳಿಸದಿರುವುದೇ. ಸಹೋದರ, ಗುರುನಂದನರ ನರಳಿಸದಿರುವುದೇ ತಾಳಿದವನು ಮುಂದೆ.
ಮುಂದೆ ಬಾಳಿಯನು ಎಂಬ ಭೀಮ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ ಹಿರಿಯರ ವಾಣಿಯ ಮರೆಯುವುದನುಚಿತ ಇದು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಅನುಜ ಅನುಜ ಏಕೆ ಭೀಮ ನನ್ನಲ್ಲಿ ಕೋಪ ಮಡದಿ ಪಾಂಚಾಲಿಯ ಬಿರುನುಡಿ ಶಾಪವು ಮಡದಿ ಪಾಂಚಾಲಿಯ ಬಿರುನುಡಿ ಶಾಪವು ಗುರುನಂದನರ ನರಳಿಸದಿರುವುದೇ ಗುರುನಂದನರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯು ನಿಜವಿದು ತಿಳಿ ಹಿರಿಯರ ವಾಣಿಯು ನಿಜವಿದು ತಿಳಿ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಸಹೋದರ ಭೀಮಸೇನ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಸಹ ನಮ್ಮ ಕರ್ತವ್ಯ. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೆ ಮಾತೊಂದು ತಿಳಿಸಬೇಕೆಂದಿದ್ದನು. ಈಗಲೇ ತಿಳಿಸಿಬಿಡುವೆನು. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ನನ್ನ ಪ್ರತಿಜ್ಞೆಯಂತೆಯೇ ನಡೆಯುವೆನು. ನೋಡುವಣ್ಣ, ಅಗ್ರಜನು ಕೆರಳಿದ ಕೇಸರಿದ್ದೆ ವಿಜೃಂಭಿಸುತ್ತನು. ಇವನನ್ನು ಸಮಾಧಾನ ಪಡಿಸಲು ನೀನು ಹೊರತಾಗಿ ಮತ್ತಾರು ಆಸಕ್ತರಲ್ಲ. ಏನು ಹೇಳುವೆ ಪಾಂಚಾಲಿ? ಮಾನುನಿ ಮಾನವ ವೇದನೆಗೆ ಸಮಯ ಪರಿಚಯ ಕರುಣಿ ಸಮರ್ಪಿಸುವುಡವು. ಧರ್ಮಜನಮಯ ನಿರ್ಮಲ ಪ್ರಾಣವು ಧರ್ಮಜನಮಯ ನಿರ್ಮಲ ಪ್ರಾಣವು ಕೇಳುವುದನ್ನು ಪರೀಕ್ಷಿಸದಿ ನುಡಿಯ ಕೇಳುವುದನ್ನು ಪರೀಕ್ಷಿಸದಿ ನುಡಿಯ ಧರ್ಮದಿಂದ ಧನ ಕಾರ್ಯ ಸಾಧಿಸಿ ಧರ್ಮದಿಂದ ಧನ ಕಾರ್ಯ ಸಾಧಿಸಿ ಧರ್ಮ ಸಾಕ್ಷಿಯೇ ಕರ್ತವ್ಯೀಶ್ವರಿ ಹೇಗಿಂತು ನೀನಿಂತು ಈ ಕೋಪ ಪಡುವೆ. ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ
ಶಾಂತಿ ರಕ್ಷಣೆಯು ನಮ್ಮ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದ್ದೇ ಆದಲ್ಲಿ ಮುಂದೆ ಆಗಬೇಕಾದ ಘೋರ ವಿಚಾರಗಳಿಗೆ ನಾವೇ ಕಾರಣರಾಗಬೇಕಾಗಿತ್ತು. ಅದಕ್ಕಾಗಿ ನಾನು ಶಾಂತಿ ರಕ್ಷಣೆಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು ದೇವಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ನೀಡಿದ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಪಾಂಚಾಲಿ, ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲ ಕೇಳೋದ್ರಿಂದ ನನಗಾವ ಪ್ರಯೋಜನ ಆದರೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಪರಮಾತ್ಮ ವಾಸುದೇವ, ಪರಮಾತ್ಮ ವಾಸುದೇವ. ಧರ್ಮನಂದನ, ಇದು ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗ ಧರ್ಮನಂದನ. ಕೃಷ್ಣ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ನಾನು ಇಲ್ಲಿಂದಲೇ ಆಶೀರ್ವದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಸಂಧಿಯ ಕಾರ್ಯವು ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳೋದ್ರಿಂದ ನನಗಾವ ಪ್ರಯೋಜನ ಆದರೂ ಏನಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋರಲ್ಲಿ ನನ್ನ ಈ ತಾಳ್ಮೆಯು ಮುಗಿದಿತ್ತು. ಪರಮಾತ್ಮ, ಧರ್ಮನಂದನ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ಈ ಸಮಸ್ಯೆ ಮಾತುಗಳು ನಮಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಓಹೋ, ಆಯ್ತು. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿದು ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆದೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಆರಂಭಿಸುತ್ತಿರುವೆ. ಯಾದವ ರಾಣಿ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವಾದರೂ ಏಕೆ? ಭೀಮಸೇನ, ಸ್ವಲ್ಪ ಸಮಾಧಾನ. ನಿನಗಿಷ್ಟೊಂದು ಆಕ್ರೋಶವೇಕೆ? ನೀನು ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಸ್ವಾಭಿಮಾನ ಶೂನ್ಯ ಸಂಧಾನದೊಡನೆ ಈ ಬಂಡ ಮನೆಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಸಭೆಯಲ್ಲಿ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿನ್ನ ಸಂದೇಶಗಳನ್ನು ತಿಳಿಸಿದೆನೋ? ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಕೃಷ್ಣ, ಆ ದುರ್ಯೋಧನ ಆತನು. ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿದು ಈ ದುರ್ವಾರ್ತೆಯನ್ನು ಕೇಳಬೇಕಿದ್ದು ನಿನ್ನ ಇಚ್ಛೆ ಆಗಿದ್ದು. ಅದನ್ನು ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷವಂತನೇ ನೀವೇ ಬಂಧಿಸಿರಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಈ ಸೇಡನ್ನು ತೀರಿಸುವೆನು. ಅಲ್ಲ, ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಹೌದು. ನಿನಗೆ ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ? ಕೃಷ್ಣ, ಹೇಳುವ ಸಂದೇಶವಾದರೂ ಏನು? ಅದನ್ನು ಕೇಳುವ ಮೊದಲು ನೀನು ಕ್ಷಣಕಾಲ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತಿರಬೇಕು. ಕೃಷ್ಣ, ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವಾದರೂ ಏಕೆ? ಇದು ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ.
ಭೀಮಸೇನ, ನಿನ್ನ ಗದೆಯನ್ನು ಕ್ಷಣಕಾಲ ಬದಿಗಿರಿಸಿ ನಾನು ಹೇಳುವ ಮಾತನ್ನು ಕೇಳು. ಹೋ, ನಿನ್ನ ಅಪೇಕ್ಷೆ ಅಂತ ಕೇಳುವೆನು, ಯಾಕೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಅಪ್ರಿಯವಾದ ಸಂದೇಶವಾದರೂ ಏನು? ಯಾಜ್ಞಸೇನಿ, ನೀನು ಕೋಪ ಮಾಡಿಕೊಳ್ಳುವುದಿಲ್ಲ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕೃಷ್ಣ, ಅದು ಕ್ಷಣಕಾಲಗಳು ಮಾತ್ರ. ಹಾಗೆ ಆಗಲಿ. ಯಾಜ್ಞಸೇನಿ, ಅರ್ಜುನ, ಪರಮಾತ್ಮ. ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಆಗಲಿ ಪರಮಾತ್ಮ. ಬಿಡಯ್ಯ. ಹಾಗಾದರೆ ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ಆಹಾ, ನಾನು ಹೇಳಿದಂತೆ ಮಾಡುವೆ ಅಷ್ಟೇ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನೆ ಅಣ್ಣ. ನೀನು ಶತ್ರುಗಳ ಎಡಮರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಆಹಾ, ನಿನ್ನ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಗಳ ಕರಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ನೋಡೋಣ. ಯಾಕೆ ಭೀಮಸೇನ, ಯಾಜ್ಞಸೇನಿ, ನಿನಗೆ ಸಂಧಿಯನ್ನು ಕೇಳುವ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನಿ, ಸಮೀಪ ಕೃಷ್ಣನು ಹೇಳಿದಂತೆ ನನ್ನ ಈ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ ಸ್ವಾಮಿ. ಬಾ. ಈಗೆಲ್ಲರೂ ಕೇಳಿರಿ. ಭೀಮಸೇನನನ್ನು ಈ ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸುವಲ್ಲಿ ಯಾರು ಈ ಕಾರ್ಯವನ್ನು ಮಾಡಿದವರು ಪರಮಾತ್ಮ? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಆತನ ಸಹೋದರ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲು ಯತ್ನಿಸಿದನು. ಇಂತಹ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ಸಹೋದರ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಪಾಂಚಾಲಿ, ನನ್ನ ಈ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಪಾಂಡವರ ದುರಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ರಾಣಿಯನ್ನು ಈ ರೀತಿ ಅಪಮಾನಗಳಿಸಿದರೆ ಆ ಕುನ್ನಿ ಕೌರವರು, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವಾದರೂ ಏನು? ಭೀಮಸೇನ, ಅಷ್ಟು ಮಾತ್ರವಲ್ಲಯ್ಯ, ಆ ದುರ್ಯೋಧನನು ನಿಮ್ಮ ಸಂಧಿ ವಿಚಾರಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಭೀಮಸೇನ, ದುಡುಕುತ ನುಡಿದ ಕೌರವನು ಹಿಡಿದ ಪತಿ ಏಕೆ? ದುಡುಕುತ ನುಡಿದ ಕೌರವನು ಹಿಡಿದ ಪತಿ ಏಕೆ? ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವ ಕೈವೆ ಕೊಡೆನು ರಾಜವ. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವ ರಾಜವನ ಮಡಿದಾಗ ಎಂದು ಕೊಡುವೆನು ರಾಜವನಾನು ಮಡಿದಾಗ ಎಂದು. ದುಡುಕುತ ನುಡಿದ ಕೌರವನು ಎಡಿಂಬ ಪತಿ ಏಕೆ? ಎಡಿಂಬ ಪತಿ ಏಕೆ? ಎಡಿಂಬ ಪತಿ ಏಕೆ? 5 ಊರಲ್ಲ, 1 ಗ್ರಾಮವಲ್ಲ. 1 ಗ್ರಾಮದಲ್ಲಿ 1 ಗೋವು ಪಾದವಿಡುವಷ್ಟು ಜಾಗದಲ್ಲಿ 1 ಮುಳ್ಳು ಚುಚ್ಚುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅದು ದೊರಕುವುದಾದರೆ
ರಣಾಂಗಣದಲ್ಲಿ ವೀರರಥಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ ಎಂದು ಹೇಳಿಬಿಟ್ಟೆನು. ಪರಮಾತ್ಮ, ಧರ್ಮನಂದನ, ಆದರೆ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಹೇ ವಾಸುದೇವ, ಈ ಯುದ್ಧವನ್ನು ನಾನೆಂದೂ ಅಪೇಕ್ಷಿಸಿದವನಲ್ಲ. ಕಡೆಗೂ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಗಿ ಮುಂದೊದಗಿರುವುದು ಯುದ್ಧ. ಪರಮಾತ್ಮ, ಧರ್ಮನಂದನ, ಪಾಂಚಾಲಿ ನನ್ನೀ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀವಾದರೂ ಬಿಚ್ಚಿರಿ. ಏನು, ಯಾರು ಬಿಚ್ಚುವುದಿಲ್ಲವೇ? ಹಾಗಾದರೆ ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಶಂಭೋ ಮಹಾದೇವ್. ಎಲ್ಲಿ ನನಗೆ ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ನಿಜವಾಗಿಯೇ ಇದ್ದರೆ ನಾಳಿನ ಮಹಾಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಳಿಕ ಆ ದುರುಳ ದುಶ್ಶಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಳಿಯ ಬಿರುಮುಡಿಯನ್ನು ಕಟ್ಟಿರುವೆನು. ಅನಂತರ ಆ ದರ್ಪಿದ ದುರ್ಯೋಧನನ್ನು ಈ ಗದಾದಂಡದಿಂದ ಅವನ ತೊಡೆಯನ್ನು ಮುರಿದು ನನ್ನೀ ಎಡಗಾಲಿನಿಂದ ಅವನ ರಾಜ ಕಿರೀಟವನ್ನು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗಾಗತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನೀ ಪಾದವೇ ಸಾಕ್ಷಿ. ವಿಭೀಷಣ, ಪಾಂಡವರ ಹೃದಯ ದುರ್ಮನ ಮಟ್ಟಿದ ಕಂಡ ಕೌರವನ ಗುಂಡಿಯಲ್ಲಿ ಪಾಂಡವರ ಹೃದಯ ದುರ್ಮನ ಮಟ್ಟಿದ ಕಂಡ ಗುಂಡಿಯಲ್ಲಿ ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೆ ವಿಭೀಷಣ, ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೆ ಮಾಡಿದರೆ ಬಲಸೂತ್ರದ ವೈದಿಕ ಬಲಸೂನ್ನತೆಯ ಕುಲ ವೈರಿಗಳನ್ನು ಚಂದ್ರನಿಗೆ ತಲೆಯನ್ನು ಕಟ್ಟಿಕೊಳ್ಳುವೆ, ದಾಹ ಮುಗಿಸಿಕೊಳ್ಳುವೆ. ನಡೆ ಅರ್ಜುನ, ನಾಳಿನ ಯುದ್ಧವು ನಿನ್ನದಾಗಲಿ. ಆಗಲಿ ಪರಮಾತ್ಮ. ಅದು ಏಕೆನ್ನ ಕಾಡುವೆಯ ಹೇ ವಿಧಿ, ಸಾಕಿ ಜೀವನವು ಕೊನೆಗಾಣಿಸದೆ ನೀ, ಕೊನೆಗಾಣಿಸದೆ ನೀ. ಸಾಗರದೊಳಗೆ ಸಾಕಿ ಜೀವನವು ಕೊನೆಗಾಣಿಸದೆ ನೀ, ಶೋಕ ಸಾಗರದೊಳಗೆ
ಪೇಳಿದ ಎನ್ನ ಜನ್ಮದ ರಹಸ್ಯವ ಹರಿಯು ಪೇಳಿದ ಎನ್ನ ಜನ್ಮದ ರಹಸ್ಯವ ಕುಂತಿ ದೇವಿಯು ಎನ್ನ ಜನನಿ ಎನ್ನುವ ಪರ್ಯ ಮಾತೆ ಎಂಬ ಮಮಕಾರದಿ ಮಾತನಾಡಿಸಲೆಂತೋ ಮಾತೆ ಎಂಬ ಮಮಕಾರದಿ ಮಾತನಾಡಿಸಲೆಂತೋ ಮನವು ತರಿಸುತ್ತಿದೆ ದೇಶವನ್ನು ಮನವು ತರಿಸುತ್ತಿದೆ ದೇಶವನ್ನು ಸಾಗರದೊಳಗೆ ಸಾಕಿ ಜೀವನವು ಕೊನೆಗಾಣಿಸದೆ ಶ್ರೀಹರಿ 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 ಭಾಸ್ಕರ ಓಂ ಭಾಸ್ಕರಾಯ ನಮಃ ಓಂ ಭಾಸ್ಕರಾಯ ನಮಃ ಭಾಸ್ಕರಾಯ ನಮಃ ಕರ್ಣ, ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರ ಕಂದ. ಕುಂತಿ ಎಂದರೆ ನನ್ನ ಹೆತ್ತು ತಾಯಿ ಕುಮಾರ. ಅಮ್ಮ ಕರ್ಣ, ಅಮ್ಮ ಅಮ್ಮ ನೀನೇನಾ ಎನ್ನಡೆದ ವಾದೆಯು ಕುಮಾರ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂಕಿದೆ ಮಮತೆಯೇ ನದಿಯೊಳಗೆ ನೂಕಿದೆ ಅಪ್ಪ ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ 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 ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳ್ಳೆ ತೆಗೆದು ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆ ಕಂದನೆ ನಿಜ ನಿನಗೆ ಕಂದನೆ ನಿಜ ನಾನು ಗೈದ ಪರಾಧ ಇಲ್ಲ ಮಗು, ಯಾರು ಗೈದ ಪರಾಧ ನಿನ್ನ ತಪ್ಪೇನು
ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಅಮ್ಮ, ಎಂತಹ ಕೀರ್ತಿಯ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಕರ್ಣ, ಅಮ್ಮ, ಅಲ್ಲಿರುವ ಜಲಚರಿಗಳು ಸಹ ನನ್ನನ್ನು ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವಲ್ಲ. ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಹು. ಅಂತಹುದರಲ್ಲಿ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಬ್ಬಾ, ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳಿಸುತ್ತಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಈ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತಿಸಿದೆ. ಈ ವಿಭಿನ್ನ ಪ್ರಪಂಚದ ಮಧ್ಯೆ, ಈ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರುಣಾರ್ಜುನರ ಮಧ್ಯೆ ಈ ಭೀಕರ ಕಮರನ್ನೇಕೆ ಸೃಷ್ಟಿಸಿದೆ ತಾಯಿ? ಭೀಕರ ಕಮರನ್ನೇ ಕುಮಾರ, ಹೋಗಲಿ ಬಿಡುತ್ತ. ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗ. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ. ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ? ಹೇಗೆ ತಾನೇ ತೀರಿಸಲಿ? ಕಂದ,
ದೇವಪ್ಪ. ಮನೆ ಮಂತ್ರದಿಂದ ಹಡೆದೆನೋ ನಿನ್ನ ಲೋಕಪವಾದಕ್ಕೆ ಜಲದೊಳಗೆ ಸೆಗೆ. ಲೋಕಪವಾದಕ್ಕೆ ಜಲದೊಳಗೆ ಸೆಗೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕುಮಾರ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ. ಪರಿತಪಿಸಿ ನಾ ಬಂದೆನೋ. ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ. ಹೇ ಜೀವಾ ಕರ್ಣ, ಕುಮಾರ, ನೀನು ಈ ರೀತಿಯೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕರ್ಣ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕರ್ಣ, ಓಡೋಡಿ ಬಂದೆನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪೆ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸಪ್ಪ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನಾನು ಹತಭಾಗ್ಯದಮ್ಮ. ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡು. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಕುಮಾರ, ಅಂತಹ ಭಾಗ್ಯ ನನಗೆಲ್ಲಿಂದ ಬರಬೇಕು ತಾಯಿ? ಕರ್ಣ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗು, ಹಾಗಲ್ಲ. ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಅವರ ಮೇಲಿನ ವೈರತ್ವವನ್ನು ಕಳೆ ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಕರ್ಣ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ಕರೆದರೆ ಒಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು
ನರಕಕ್ಕೆ ನೂಕಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಕರ್ಣನು ಇಂಥ ನೀಚನು ಎಂದು ಶಪಿಸರೆ ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆ ಮಾಡಬೇಕು ತಾಯಿ, ನೀನೇ ನನಗೆ ಹಿತಬೋಧನೆ ಮಾಡಬೇಕು. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನು ನಿಷ್ಕರುಣೆಯಿಂದ ಬಿಸಾಕಿದ ಆ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು. ಕರ್ಣ, ಅದು ಪುನಃ ಸಿಗುರುವುದೇನಮ್ಮ? ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನಿತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರನ್ಮುಖನಾಗಿ ಬಿಡು ಕಂದ. ಅಮ್ಮ, ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಬಿಡುವೆನು. ಉಳಿದಿದ್ದು ದೈವೇಚ್ಛೆ. ಕುಮಾರ, ಬಾ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಕೊಲ್ಲಬೇಡ. ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ. ಕರ್ಣನಂತ ನೀಚನಲ್ಲ ತಾಯಿ. ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಬರೆದಾತನು ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ದೂರವಿಟ್ಟಿದ್ದಾಗ ಕುಮಾರ, ಬಹು ಮನ್ನಣೆಯಿಂದ ಆತನು ನನ್ನನ್ನು ಸಾಕಿ ಸಲುಹಿದನಲ್ಲವೇ? ಪರದಾತನು ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ಪರೆಯುವುದು ಧರ್ಮವೇ? ನಾನು ಈ ಯುದ್ಧದಿಂದ ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು, ಹೋಗಲಿ ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ. ಅಬ್ಬಾ, ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ.
ಬಿಡೆನು ಅಮ್ಮ ನಾನು. ಕುಮಾರ ಅಮ್ಮ 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 ನಿನಗಿತ್ತರವೇನಮ್ಮ, ನಿನಗಿತ್ತರವೇನಮ್ಮ ಅಮ್ಮ. ಅಬ್ಬ, ಈ ಯುದ್ಧದಲ್ಲಿ ಯಾರನ್ನು ಬೇಕಾದರೂ ಉಳಿಸುವಿಲ್ಲ, ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿಯೇ, ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಯ್ಯೋ, ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅದಕ್ಕಿಂತ ಸೌಭಾಗ್ಯ ನನಗೆ ಇನ್ನೇನಿದೆ ಅಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇರುವುದು. ಕುಮಾರ ದುರಾದೃಷ್ಟವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ಪರಮಾತ್ಮ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲೇ ಬಿಡು, ಹೋಗಲೇ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ, ಹೆತ್ತ ಹೊಟ್ಟಗದೇ ಸಂತೋಷ, ಅದೇ ಸಂತೋಷ. ಕರ್ಣ, ಅಮ್ಮ, ಕುಮಾರ, ಕರ್ಣ, ಅಮ್ಮ, ಒಂದು ಮಾತನ್ನು ನಡೆಸಿಕೊಡುವೆಯಾ? ಖಂಡಿತವಾಗಿ ನಡೆಸಿಕೊಡುವೆನು. ಅದೇನು ಹೇಳು ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾದಂತ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಹೇಳು ತಾಯಿ? ಕರ್ಣ, ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲೆನ್ನುತ್ತ. ಕುಮಾರ, ನನ್ನ ಮಾತನ್ನು ಕೇಳು ಕರ್ಣ. ತೊಟ್ಟ ಬಾಣವ ತೊಡುವುದಿಲ್ಲೆನ್ನುತ್ತ, ಇಷ್ಟದ ನದಿ ಬೇಟನೆ ಹೋಗುದೆ. ಕರ್ಣ, ದಿಟ್ಟದ ನದಿ ಬೇಟನೆ ಹೋಗುದೆ. ಕುವರನೆ ಕೇಳೋ ಪರಮದಯಾಳು, ಧರೆಯೊಳು ನಿನಗೆ ಸರಿ ಸಮಾನಾರೋ. ಕರ್ಣ, ಕರ್ಣ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಅಯ್ಯೋ ಸುಯೋಧನ, ಈ ಇಂದೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮಧು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಂದು ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಕಿತ್ತುಕೊಂಡು ಬಿಟ್ಟನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿಬಿಟ್ಟನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಸಿದುಕೊಂಡು ಬಿಟ್ಟನು. ಇಂದು ನನ್ನ ಹೆತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡವೆಂದು ವಾಗ್ದಾನ ಪಡೆದುಬಿಟ್ಟಳು. ಈ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಇರಲಿ, ಪೌರುಷವಿರುಡುಗು ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ.
ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ. ಕರ್ಣ ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ನಿನ್ನ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವಿಲ್ಲ. ಹೆತ್ತ ಕರುಳಿನ ಬಾಧೆ ನಾ ಬಲ್ಲೆ. ಕುಮಾರ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಕರ್ಣ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ. ಕುಮಾರ, ಅಮ್ಮ, ಮಾತನ್ನು ಎಂದೂ ತಪ್ಪುವುದಿಲ್ಲ ತಾಯಿ, ತಪ್ಪುವುದಿಲ್ಲ. ಹೋಗ್ತಾರೆ. ಅಮ್ಮ, ಹೀಗೆ ಬಾ ತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ ತಾಯಿ? ಅದೇನೆಂದು ಹೇಳು ಮಗು. ಅಮ್ಮ, ಈ ಕುರುಕ್ಷೇತ್ರದ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದುರಾದೃಷ್ಟವಶ ಈ ಯುದ್ಧದಲ್ಲಿ ನಾನು ಮೃತನಾದರೆ ಕುಮಾರ, ಧರ್ಮ ಸಂಜನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರಾದಿ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು ತಾಯಿ, ಕೈ ಮುಗಿದು ಬೇಡಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲೇ ಇಲ್ಲದಂತೆ ನಾಶವಾಗಿ ಹೋಗಲೇ, ನಾಶವಾಗಿ ಹೋಗಲೇ. ಅಮ್ಮ, ಅಮ್ಮ, ನಿನ್ನ ಮಗವನ್ನು
ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು.